ಆಹಾ, ರುಚಿಯಾದ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ನೀವು ನೀ ಬರೆಯಲ್ವಲ್ಲ, ಅದಕ್ಕೆ ಹೊಡಿತೀನಿ ನಾನು. ಅಪ್ಪೋ, ಹಾಯ್, ಎಲ್ಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಚಿಕನ್ ಬಿರಿಯಾನಿ ಹೇಗೆ ಮಾಡೋದಂತ ನೋಡೋಣ. ಫಸ್ಟು ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪು ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ತೊಗೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರು ಓಕೆ. ಆಮೇಲೆ ಚಕ್ಕೆ ಲವಂಗ. ಇವತ್ತು ಬಿರಿಯಾನಿ ಸ್ಪೆಷಲ್ ಆದರೆ ಮೊಟ್ಕೆಲ್ ಮಾಡ್ತಾಯಿದ್ದೀನಿ. ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ರುಚಿನೂ ಇರುತ್ತೆ. ಆಗಿನ ಕಾಲದಲ್ಲೆಲ್ಲ ಈ ಥರನೇ ಯೂಸ್ ಮಾಡ್ತಿರು ಮತ್ತು ಹೆಲ್ತಿಯಾಗೂ ಇರ್ತಿತ್ತು. ಮೊದಲು ಸ್ವಲ್ಪ ಎಣ್ಣೆ ಬಿಟ್ಕೊಂಡೆ, ಆನಂತರ ಸ್ವಲ್ಪ ಈರುಳ್ಳಿ ಆ್ಯಂಡ್ ಟೊಮೊಟೊ 2 ತೊಗೊಂಡಿದ್ದೀನಿ, ಟೊಮೊಟೊ ಆ್ಯಂಡ್ ಚಕ್ಕೆ ಲವಂಗ. ಆಮೇಲೆ 3 ಹಸಿಮೆಣ್ಸಿಕಾಯಿ ತೊಗೋತಾ ಇದ್ದೀನಿ. ಏನಕ್ಕೆ ಅಂದರೆ 2 ಪಾವ್ಗೆ 3 ಹಸಿಮೆಣ್ಸಿಕಾಯಿ ತೊಗೊತಾ ಇದ್ದೀನಿ. ಇದು ಚುರುಕು ಮೆಣಸಿಕಾಯಿ ಆಗಿದ್ದರಿಂದ ಸ್ವಲ್ಪ ಖಾರ ಜಾಸ್ತಿನೇ ಇರುತ್ತೆ, ಸೊ ಹಾಗಾಗಿ ನಾನು ಸ್ವಲ್ಪ ಕಡಿಮೆನೇ ತೊಗೋತಾ ಇದ್ದೀನಿ. ಬೆಳ್ಳುಳ್ಳಿ ಪೇಸ್ಟ್ನ ಮನೇಲಿದ್ದರೆ ಓಕೆ, ಇಲ್ಲದೆ ಇದ್ದರೆ ಬೇಕಾದ್ರೆ ಸಪ್ರೇಟ್ ಹಾಕೊಂಡ್ರು ಓಕೆ. ಬೆಳ್ಳುಳ್ಳಿ 1 ಕಪ್ ಅಷ್ಟು ತೊಗೊಂಡಿದ್ದೀನಿ, ಅಂದರೆ 2 ಹುಂಡೆ ಇರುತ್ತಲ್ಲ, ಸೊ ಹಂಗಾಗಿ 2 ತೊಗೊಂಡಿದ್ದೀನಿ. ಶುಂಠಿ ಸ್ವಲ್ಪ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಪಲಾವ್ಗೆ ಅಲ್ವಾ, ಘಮ ಘಮ ಅದೇ ಫ್ಲೇವರ್ ಕೊಡ್ತಾ ಇರುತ್ತೆ. ಆನಂತರ ಸೊಪ್ಪೆಲ್ಲ ಹಾಕ್ಕೊತಾ ಇದ್ದೀನಿ. ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊ ಪಾಲಕ್ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಪಾಲಕ್ ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಆನಂತರ ಇನ್ನೊಂದು ಮಡಿಕೆ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಟ್ಟು ಫಸ್ಟು ಚಿಕನ್ನ ಬೇಯಿಸ್ಕೋಬೇಕು. ಅದಕ್ಕೆ ಸ್ವಲ್ಪ ಶಾಲ್ಟ್ ಹಾಕ್ತಾಯಿದ್ದೀನಿ, ಯಾಕೆಂದರೆ ಉಪ್ಪು ಹಿಡಿಬೇಕಲ್ಲ, ಸೊ ಅದಕ್ಕೋಸ್ಕರ ಶಾಲ್ಟ್ ಹಾಕ್ತಾಯಿದ್ದೀನಿ. ಒಂದು 10 ಮಿನಿಟ್ಸ್ ಬೇಯಿಸಾದ್ಮೇಲೆ ಅದನ್ನ ತೆಗೆದಿಡ್ತಾ ಇದ್ದೀನಿ. ಅದೇ ಮಡಿಕೆಗೆ ತೊಗೊಂಡು ಸ್ವಲ್ಪ ಎಣ್ಣೆ ಬಿಟ್ಕೊಂಡಿದ್ದೀನಿ. ಅದು ಚೆನ್ನಾಗಿ ಕಾಯಬೇಕು ಎಣ್ಣೆ. ಆನಂತರ ಈರುಳ್ಳಿ, ಪಲಾವ್ ಎಲೆ ಎಲ್ಲ ಹಾಕ್ಕೊತಾ ಇದ್ದೀನಿ. ಆಗಿನ ಕಾಲದಲ್ಲಿ ಮಡಿಕೆಲಿ ಮತ್ತು ಸೌದೆ ಒಲೆಯಲ್ಲಿ ತುಂಬ ಟೇಸ್ಟಾಗಿ ಬರ್ತಾಯಿತ್ತು ಮತ್ತು ಆರೋಗ್ಯಕರವಾಗಿರ್ತಿತ್ತು. ಮತ್ತು ಯಾವ BP, ಶುಗರು, ಅನ್ಹೆಲ್ತಿ ಈ ಥರ ಎಲ್ಲ, ಗ್ಯಾಸ್ಟ್ರಿಕ್ಕು ಈ ಥರ ಎಲ್ಲ ಇರ್ತಾ ಇರಲಿಲ್ಲ. ಬಟ್ ಈಗಿನ ಕಾಲದಲ್ಲಿ ತುಂಬ ಈ ಥರ ಇದೆ. ಏನಕ್ಕೆ ಅಂದರೆ ಈ ಥರ ಹಳೆ ಕಾಲದೆಲ್ಲ ನಶಿಸಿ ಹೋಗ್ತಾ ಇರೋದ್ರಿಂದ, ಹೊಸ ನ್ಯೂ ಫ್ಯಾಷನ್ಗೆ ಬರ್ತಾ ಇರೋದ್ರಿಂದ ಹಿಂಗಾಗ್ತಾ ಇದೆ. ಆನಂತರ ಬೇಯಿಸ್ಕೊಂಡಿದ್ವಲ್ಲ ಚಿಕನ್ನು, ಅದನ್ನ ಹಾಕೋತಾ ಇದ್ದೀವಿ. ಮೊದಲೇ ಚೆನ್ನಾಗಿ ಬೇಯಿಸ್ಕೊಂಡಿದ್ದು. ಆನಂತರ ಮಿಕ್ಸಿ ಜಾರ್ಗೆ ಅದನ್ನೆಲ್ಲ ಫ್ರೈ ಮಾಡಿಕೊಟ್ಟಿರ್ತೀವಲ್ಲ, ಟೊಮೊಟೊ, ಈರುಳ್ಳಿ, ಚಕ್ಕೆ ಲವಂಗ, ಹಸಿಮೆಣ್ಸಿಕಾಯಿ, ಅದನ್ನೆಲ್ಲ ಚೆನ್ನಾಗಿ ಮಿಕ್ಸಿಲಿ ಸ್ಮೂತಾಗಿ ಪೇಸ್ಟ್ ಮಾಡ್ಕೊಬೇಕು. ಈ ಥರ ಗ್ರೀನ್ ಕಲರ್ ಟರ್ನ್ ಆಗುತ್ತೆ, ಯಾಕೆಂದರೆ ಸೊಪ್ಪು, ಪುದೀನ ಸೊಪ್ಪು ಮತ್ತು ಪಾಲಕ್ ಸೊಪ್ಪು ಎಲ್ಲ ಹಾಕೋದ್ರಿಂದ ಈ ಥರ ಗ್ರೀನ್ ಕಲರ್ ಬರುತ್ತೆ. ಆಹಾ, ನೋಡ್ತಾ ಇದ್ರೆ ತಿನ್ನಬೇಕು ಅನಿಸ್ತಾ ಇದೆ ಆಗಲೇ. ಇವಾಗ 2 ಪಾವು ಅಕ್ಕಿ ತೊಗೊಂಡಿದ್ದೀವಿ ಅಂದರೆ 4 ಲೋಟ ನೀರು ಹಾಕಬೇಕು. ನೀರೆಲ್ಲ ಹಾಕಾಯಿತು. ಲಾಸ್ಟಲ್ಲಿ ನಿಂಬೂನ ಆ್ಯಡ್ ಮಾಡ್ತಾಯಿದ್ದೀವಿ. 1 ನಿಂಬು ಹಾಕಿದ್ರೆ ಇದೇ ತುಂಬ ಟೇಸ್ಟ್ ಕೊಡೋದು. ಸಖತ್ ಟೇಸ್ಟಾಗಿರುತ್ತೆ. ಚಿಕನ್ ಪಲಾವ್ಗಂತೂ ನಿಂಬು ಇರಲೇಬೇಕು, ಅದು ಹುಳುಗಿ ಸ್ಪೈಸಿಯಾಗಿರುತ್ತೆ. ಮಡಿಕೆಲಿ ಮಾಡೋದ್ರಿಂದ ಅತಿ ಹೆಚ್ಚು ಎಣ್ಣೆ ಬಳಸೋ ಹಾಗಿಲ್ಲ. ಬೇರೆ ಪಾತ್ರೆಗಳಲ್ಲಿ ಬಿಸಿ ಬಿಸಿ ಮಾಡ್ತಾ ಇರಬೇಕು, ಆದರೆ ಈ ಪಾತ್ರೆಗಳಲ್ಲಿ ಬಿಸಿ ಹಾಕಿ ಉಳಿದಿರುತ್ತೆ. ಆ್ಯಂಡ್ ಜೇಡಿ ಮಣ್ಣಿಂದ ಮಾಡೋದ್ರಿಂದ ಜಾಸ್ತಿ ಹೀಟಿಂದ ಇರೋದ್ರಿಂದ ಅದು ಫುಲ್ಲು ಆಹಾರ ಎಲ್ಲ ಕೆಡಲ್ಲ, ಹಾಗೆ ಇರುತ್ತೆ. ಆನಂತರ ಇದು ಅಲ್ಯೂಮಿನಿಯಂ ಮತ್ತು ಸ್ಟೀಲ್ ಪಾತ್ರೆಗಳನ್ನ ಬಳಸೋದ್ರಿಂದ ಆರೋಗ್ಯಕರನೂ ಅಲ್ಲ. ಈಗ ಜಾಸ್ತಿ ನಾನಾ ರೋಗಗಳು ಬರುತ್ತೆ ಅದರಿಂದ. ಆನಂತರ ಅಕ್ಕಿ ಆ್ಯಡ್ ಮಾಡ್ತಾಯಿದ್ದೀನಿ. ಮೊಸರಾಗಿತ್ತು. ಆನಂತರ 2 ಸ್ಪೂನ್ ಮೊಸರು ತೊಗೊಂಡು, ಆನಂತರ 2 ಪಾವು ಅಕ್ಕಿ ತೊಗೊಂಡಿದ್ದೀವಿ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು. ಎಲ್ಲ ಕುದಿ ಬಂದಾದ್ಮೇಲೆ ಹಾಕಿರೋದು. ಕುದಿ ಬಂದಾದ್ಮೇಲೆ ಶಾಲ್ಟ್ ಹಾಕಿ ಆಮೇಲೆ ಅಕ್ಕಿ ಆ್ಯಡ್ ಮಾಡಿರೋದು. ಆನಂತರ ಇವಾಗ ಚೆನ್ನಾಗಿ ಬೇಯಕ್ಕಿಟ್ಟು, ಆನಂತರ ಲಾಸ್ಟಲ್ಲಿ ಟೇಸ್ಟ್ ಚೆನ್ನಾಗಿರಲಿ ಅಂತ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾಯಿದ್ದೀವಿ. ಅದು ಫ್ಲೇವರ್ ಚೆನ್ನಾಗಿರುತ್ತೆ, ಸೊ ಅದಕ್ಕೋಸ್ಕರ ಅದನ್ನ ಆ್ಯಡ್ ಮಾಡಿದ್ದೀವಿ. ಆನಂತರ ಬಿಟ್ಬಿಡಬೇಕು. ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ಗೆಲ್ಲ ಆಗಿಬಿಡುತ್ತೆ. ಅದನ್ನ ಒಂಚೂರು ಮುಚ್ಚಿಟ್ಬಿಟ್ರೆ ಸಾಕಾಗುತ್ತೆ. ಈ ಥರ ಬರ್ತಾ ಇದೆಯಲ್ಲ, ನೀರಿಗೆ ಸಕ್ಕಂಗೆ ಫೈನಲಿ ಟೇಸ್ಟಿಯಾದ ಪಲಾವ್ ರೆಡಿ ಆಗುತ್ತೆ. ಮಡಿಕೆ ಪಲಾವು ಇದು ಟೇಸ್ಟಿ ಮತ್ತು ಆರೋಗ್ಯವಾಗಿದೆ. ಥ್ಯಾಂಕ್ ಯು. ಆನಂತರ ಇದು ಹ್ಯಾಂಡ್ ವರ್ಕ್ ಮಾಡಿರೋದು, ಗ್ರೂಪ್ ರೇಷಿಯೋದವ್ರದ್ದು. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ನಿಮಗೊಮ್ಮೆ ತೋರಿಸೋಣ ಅಂತ ಕ್ಲಿಪ್ ಮಾಡಿಕೊಂಡೆ. ಆನಂತರ ಇದು ಸಿಂಪಲ್ ಬೋಟ್ ನೆಕ್ ಕೇಳಿದ್ರು, ಸ್ಲೀವ್ ಈ ಥರ ಕೇಳಿದ್ರು, ಪಾಟ್ಲಿ, ಸೊ ಅದಕ್ಕೋಸ್ಕರ ಈ ಥರ ಮಾಡಿ. ಬ್ಲೌಸ್ ಇಷ್ಟ ಆದಲ್ಲಿ ಒಂದು ಕಮೆಂಟ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ನನಗೆ ತಿಳಿಸಿ.
ಈ ಥರ ಹೆಚ್ಚಿನ ವೀಡಿಯೋಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ. ಆ್ಯಂಡ್ ಈ ಥರ ಏನಾರ ಡಿಸೈನ್ ಏನಾರ ಬೇಕಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನೀವು ಯಾವ ಡಿಸೈನ್ ಕೇಳಿದ್ರು, ಯಾವ ಪ್ಯಾಟ್ರನ್ ಕೇಳಿದ್ರು ಸ್ಟಿಚಿಂಗ್ ಮಾಡಿಕೊಡ್ಬೋದು. ಬೋಟಿಕ್ ಇದೆ ನಂದು, ಸೊ ಅದಕ್ಕೋಸ್ಕರ. ಯಾಕೆ ಕಳೋದು ನೀವು ಹೋಮ್ವರ್ಕ್ ಬರಬೇಕಾದ್ರೆ? ಅಪ್ಪು 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 ಯಾಕೆ ಕಳೋದು ನೀವು? ಅಪ್ಪು ಏನು ಕಳೋದು ನೀವು? ನೀ ಬರೆಯಲ್ವಲ್ಲ, ಅದಕ್ಕೆ ಹೊಡಿತೀನಿ ನಾನು. ಅಪ್ಪು Start. Sunday, Monday, Tuesday, Wednesday, Thursday, Friday, Saturday. Sunday, Monday, Tuesday, Wednesday, Thursday, Friday, Saturday, Sunday, Monday. January, February, March, April, May, June, July, August, September, October, November, December. ವೆರಿ ಗುಡ್. ಕೈ ಎತ್ಕೋ, ನಂಗೆ ಕಾಣ್ತಿಲ್ಲ. ಹೇಳು. Colors, blue colors, red color, blue color, yellow color, green color, orange color, purple, white, black, grey, pink, white, brown, golden. ವೆರಿ ಗುಡ್. ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಆ್ಯಂಡ್ ಪ್ರೋತ್ಸಾಹ ಮಾಡ್ತಾ ಇರಿ ನನ್ನ ಯೂಟ್ಯೂಬ್ ಚಾನಲನ್ನು. ಸಬ್ಸ್ಕ್ರೈಬ್ ಟು ದೀಪಿಕಾ ಲೈಫ್ ಸ್ಟೈಲ್ ಕನ್ನಡ ಯೂಟ್ಯೂಬ್ ಚಾನಲ್ ಆ್ಯಂಡ್ ಬೆಲ್ ಬಟನ್ ಇದೆ, ಅಲ್ಲಿ ಒತ್ತಿ ನೋಟಿಫಿಕೇಷನ್ ಡೈರೆಕ್ಟಾಗಿ ನಿಮ್ಮ ಫೋನ್ಗೆ ಬಂದುಬಿಡುತ್ತೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವ್ಲಾಗಲ್ಲಿ ಸಿಗೋಣ. ಬಾಯ್.